ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ನೀವು ಮನೆಯಲ್ಲಿ ಕೂತ್ಕೊಂಡು ಯಾವ ತರ DL ಗೆ ಡ್ರೈವಿಂಗ್ ಲೈಸೆನ್ಸ್ ಗೆ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಎಲ್ಲಿಗೆ ಹೋಗಿ ನೀವು ಏನಪ್ಪಾ ಅಂದ್ರೆ 2,000 ಇಂದ 3,000 ನೀವು ಅಮೌಂಟ್ ಏಜೆಂಟ್ ಕೂಡ ಅವಶ್ಯಕತೆ ಇಲ್ಲ. ಸೊ ನೀವು ಮನೆಯಲ್ಲಿ ಕೂತ್ಕೊಂಡು ಯಾವ ತರ ಫ್ರೀ ಆಗಿ ಏನಪ್ಪಾ ಅಂದ್ರೆ ನೀವು ಅಪ್ಲೈ ಮಾಡಬಹುದು. ಸೊ ಅದು ಯಾವ ತರ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರಾದ್ರೂ ನಮ್ಮ ಪೇಜ್ಗೆ ಹೊಸಬ್ರಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಕ್ರೋಮ್ ಹೋಗಿ ಪರಿವಾಹನ ಅಂತ ಟೈಪ್ ಮಾಡಿದ್ರೆ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಎಲ್ಲರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಕ್ಯಾನ್ಸಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಆನ್ಲೈನ್ ಟೆಸ್ಟ್ ಅಪಾಯಿಂಟ್ಮೆಂಟ್ ಇದೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆ. ಲರ್ನಿಂಗ್ ಲೈಸೆನ್ಸ್ ತಗೊಳ್ಬೇಕು ಮೊದಲು. ಸೊ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ಸೊ ಕೆಳಗೆ ಇಲ್ಲಿ ಸ್ಟೇಟ್ ಬರುತ್ತೆ. ಸೊ ಯಾವ ಸ್ಟೇಟ್ ಬರುತ್ತೆ, ಕರ್ನಾಟಕ ಸ್ಟೇಟ್, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಅಪ್ಲೈ ಫಾರ್ ಲರ್ನಿಂಗ್ ಲೈಸೆನ್ಸ್ ಇದೆ. ಮೊದಲು ಅಪ್ಲೈ ಫಾರ್ ಲರ್ನಿಂಗ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್. ಮೊದಲು ಅಪ್ಲೈ ಫಾರ್ ಲರ್ನಿಂಗ್ ಲೈಸೆನ್ಸ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ನೀವು ಏನಪ್ಪಾ ಅಂತಂದ್ರೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಜನರಲ್ ಕಾಸ್ಟ್, ಸೊ ನಿಮ್ದು ಕಾಸ್ಟ್ ಯಾವ್ದು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಬ್ಮಿಟ್ ಮೇಲೆ ನೋಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸಬ್ಮಿಟ್ ವಯ ಆಧಾರ್ ಅಥೆಂಟಿಕೇಶನ್ ಇರುತ್ತೆ. ಸೊ ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸೊ ಫಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ನೀವು ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು OTP ಜನರೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಬಂದ ತಕ್ಷಣ OTP ಫಿಲ್ ಮಾಡ್ಕೊಂಡು ಇಲ್ಲಿ ಬಾಕ್ಸ್ ಇದಾವೆ ನೋಡ್ಕೊಳ್ಳಿ. ಈ ಬಾಕ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ 3 ಬಾಕ್ಸ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಥೆಂಟಿಕೇಶನ್ ಅಂತಿದೆ. ಸೊ ಅಥೆಂಟಿಕೇಶನ್. ಸೊ ನೆಕ್ಸ್ಟ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೆಲೆಕ್ಟ್ RTO ಆಫೀಸ್ ಫ್ರಮ್ ವೇರ್ LL is being applied ಅಂತಿದೆ. ಸೊ ಇಲ್ಲಿ ಸ್ಟೇಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ RTO ಆಫೀಸ್ ನೀವು ಯಾವ್ದು ಹತ್ರ ಆಗುತ್ತೆ ಸೊ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಕೂಡ ನಿಮ್ದು ಡೀಟೇಲ್ಸ್ ಬರುತ್ತೆ. ಸೊ ಪರ್ಸನಲ್ ಡೀಟೇಲ್ಸ್ ನಿಮ್ದು ಏನ್ ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಷನ್ಸ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಗಾರ್ಡಿಯನ್ ಯಾರಿದ್ದಾರೆ ಪ್ರತಿಯೊಂದು ಕೂಡ ನಿಮ್ದು ಇನ್ಫಾರ್ಮೇಶನ್ ಬರುತ್ತೆ. ಸೊ ನಿಮ್ ಫೋಟೋ ಕೂಡ ಬರುತ್ತೆ ನೋಡ್ಕೋಬಹುದು. ಪ್ರತಿಯೊಂದು ಕೂಡ ನಿಮ್ದು ಡೇಟ್ ಆಫ್ ಬರ್ತ್, ಪ್ರತಿಯೊಂದು ಕೂಡ ಏನೇನಿದೆ, ಸೊ ಏನೇನು ಕ್ವಾಲಿಫಿಕೇಶನ್, ಪ್ರತಿಯೊಂದು ಕೂಡ ನಿಮ್ದು ಏನಪ್ಪಾ ಅಂದ್ರೆ ಬ್ಲಡ್ ಗ್ರೂಪ್ ಮತ್ತು ಲ್ಯಾಂಡ್ಲೈನ್ ನಂಬರ್ ಮತ್ತು ಇಮೇಲ್ ID, ನಿಮ್ ಮೊಬೈಲ್ ನಂಬರ್ ಹಾಕ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತಿದೆ. ಸೊ ಬಾಡಿ ಮೇಲೆ ಮಾರ್ಕ್ ಇದೆ, ನೀವು ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ನೋ ತಗೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸೆಂಟ್ ಅಡ್ರೆಸ್ ಇದೆ. ಪ್ರೆಸೆಂಟ್ ಅಡ್ರೆಸ್ ಯಾವ್ದು ಬರುತ್ತೆ ಅದು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗೆ ನೋಡ್ಕೋಬಹುದು ನೀವು ಡ್ಯೂರೇಷನ್ ಆಫ್ ಸ್ಟೇ ಅಟ್ ಪ್ರೆಸೆಂಟ್ ಅಡ್ರೆಸ್. ಸೊ ಒಂದ್ ವೇಳೆ ನೀವು ಬೇರೆ ಊರಿಂದ ಬೇರೆ ಊರಿಗೆ ಹೋಗಿದ್ರೆ ಅಲ್ಲಿ ಎಷ್ಟು ವರ್ಷ ನೀವು ವಾಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅದು ಹಾಕಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಇರ್ತಿದೆ. ಸೊ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರತಿಯೊಂದು ಕೂಡ ಬರುತ್ತೆ. ಸೊ ಕೆಳಗೆ ಮತ್ತೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸೊ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಪ್ರೆಸ್ ಅಂಡ್ ಹೋಲ್ಡ್ ಕಂಟ್ರೋಲ್ ಕೀ ಟು ಸೆಲೆಕ್ಟ್ ಮಲ್ಟಿಪಲ್ ಕ್ಲಾಸ್ ಆಫ್ ವೆಹಿಕಲ್ಸ್ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಇಲ್ಲಿ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡ್ರೆ ನೋಡ್ಕೋಬಹುದು ಮೋಟರ್ ಸೈಕಲ್ ವಿತೌಟ್ ಗೇರ್, ಮೋಟರ್ ಸೈಕಲ್ ವಿತ್ ಗೇರ್, ಲೈಟ್ ಮೋಟರ್ ವೆಹಿಕಲ್, ಅಡಾಪ್ಟೆಡ್ ವೆಹಿಕಲ್, ಸೊ ಅದರ್ ಲೋಡರ್, ಅದರ್ಸ್ ಕ್ರೇನ್ಸ್. ಸೊ ನಿಮ್ದು ಏನಪ್ಪಾ ಅಂದ್ರೆ ಒಂದ್ ವೇಳೆ ಸ್ಕೂಟಿ ಇದ್ರೆ ಮೋಟರ್ ಸೈಕಲ್ ವಿತೌಟ್ ಗೇರ್ ಅಂತ ಹಾಕೊಳ್ಳಿ. ಒಂದ್ ವೇಳೆ ನಿಮ್ದು ಏನಪ್ಪಾ ನಾರ್ಮಲ್ ಬೈಕ್ ಇದ್ರೆ ಮೋಟರ್ ಸೈಕಲ್ ವಿತ್ ಗೇರ್ ಇದೆ. ಸೊ ಲೈಟ್ ಮೋಟರ್ ವೆಹಿಕಲ್. ಸೊ ಇಲ್ಲಿ ಏನ್ ಬರುತ್ತೆ ನಿಮ್ಗೆ, ನಿಮ್ದು ಯಾವ್ದು ನಿಮ್ ಹತ್ರ ಒಂದು ವೆಹಿಕಲ್ ಇದೆ ಸೊ ಅದು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನೀವು ಕೆಳಗೆ ಬನ್ನಿ. ಸೊ ಕೆಳಗೆ ಬಂದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ನೋಡ್ಕೊಳ್ಳಿ, ಈಸ್ ದ ಅಪ್ಲಿಕೆಂಟ್ ಟ್ರೈನ್ ಫ್ರಮ್ ಡ್ರೈವಿಂಗ್ ಸ್ಕೂಲ್ ಅಂತಿದೆ. ಒಂದ್ ವೇಳೆ ನೀವು ಡ್ರೈವಿಂಗ್ ಸ್ಕೂಲ್ ಇಂದ ಕಲ್ತಿದ್ರೆ ಎಸ್ ಅಂತ ಹಾಕೊಳ್ಳಿ. ಅದೇ ಕೆಳಗೆ ಬನ್ನಿ. ಸೊ ಕೆಳಗೆ ಬಂದು ಏನಪ್ಪಾ ಅಂತಂದ್ರೆ ಸೊ ಐ ಆಮ್ ವಿಲಿಂಗ್ ಟು ಡೊನೇಟ್ ಮೈ ಆರ್ಗನ್ಸ್ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಅಂತಿದೆ. ಒಂದ್ ವೇಳೆ ನೀವು ಆಕ್ಸಿಡೆಂಟ್ ಆಗಿದ್ರೆ ನಿಮ್ದು ಆರ್ಗನ್ ಡೊನೇಟ್ ಮಾಡ್ತೀರಾ ಅಂತಿದೆ. ಒಂದ್ ವೇಳೆ ನೀವು ಡೊನೇಟ್ ಮಾಡ್ತಾ ಇದ್ರೆ ಎಸ್ ಅಂತ ಹಾಕೊಳ್ಳಿ. ಒಂದ್ ವೇಳೆ ಇಲ್ಲ ಅಂದ್ರೆ ನೋ ತಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಾಕ್ಸ್ ಗಳು ಇದಾವೆ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕೊಂಡು ಏನಪ್ಪಾ ಅಂದ್ರೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಏನಪ್ಪಾ ಅಂದ್ರೆ ಮುಂದೆ ಇನ್ನೊಂದು ಏನಪ್ಪಾ ಅಂದ್ರೆ ಪೇಜ್ ಓಪನ್ ಆಗುತ್ತೆ. ಸೊ ಇಷ್ಟೆಲ್ಲ ಫಿಲ್ ಆದ್ಮೇಲೆ ಒಂದು ಟೆಸ್ಟ್ ನಡೆಯುತ್ತೆ. ಸೊ ಆನ್ಲೈನ್ ಟೆಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಪಾಸ್ ಆದ್ರೆ ಸೊ 2 ದಿನ ಒಳಗಡೆ ನಿಮ್ದು ಎಲ್ಲ ಟೆಸ್ಟ್ ಬರುತ್ತೆ. ನಂತರ ಏನಪ್ಪಾ ಅಂದ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್ DL ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಫೇಸ್ ಫಾಲೋ ಮಾಡಿ. ಶಿವಣ್ಣ ಮುಂದೆ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಫುಲ್ ವಿಡಿಯೋ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪಾರ್ಟ್ 2 ಅಂತ. ಸೊ ಅದ್ರ ಬಗ್ಗೆ ಪೂರ್ಣವಾಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ.